ಆಯ್ತಾ? ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಕನ್ನಡ ವ್ಲಾಗ್ಸ್. 4:15 ಎದ್ದಿದ್ದು. ಸೊ 4:15 ಎದ್ದರು ನೋಡಿ, ಪೂಜೆ ಎಲ್ಲ ಆಗಿ ತಿಂಡಿ ಮಾಡ್ಕೊಂಡು ಪಾರ್ಸೆಲ್ ತೊಗೊಂಡು ಹೊರಡೋವಷ್ಟೊತ್ತಿಗೆ ಬೆಳಕರ್ದೇ ಬಿಡ್ತು. 6 ಗಂಟೆ 6:15 ಆಗೇ ಬಿಡ್ತು ನಾವು ಹೊರಡೋದಕ್ಕೆ. ಸೊ ಎಲ್ಲಿಗೆ ಹೊರಡ್ತಾ ಇದೀವಿ ಅಂತ ಹೇಳಿರಲ್ಲ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ತಮ್ಮೇಲೆ ನೋಡಿ, ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಧರ್ಮಸ್ಥಳದಿಂದ ಕುಕ್ಕೆಗೆ ಹೋಗಬೇಕು ಅಂದ್ಕೊಂಡಿದ್ದೀವಿ. ಹಾಗೆ ಫ್ರೆಂಡ್ಸ್, ಯಾರ್ಯಾರು ಹೊಸಬ್ರು ನನ್ನ ವಿಡಿಯೋ ನೋಡ್ತಾ ಇರೋರು, ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ಓಕೆ. ಸೊ ಫೈನಲಿ ಬೆಳಗ್ಗೆನೇ ಎಲ್ಲಾದರೂ ಹೊರಟ್ರೆ ಪೂಜೆ ಮಾಡಿ ಹೋಗೋದು ಅಭ್ಯಾಸ ಅಲ್ವ. ಸೊ ಅದೇ ಥರ ನಾವು ರಾತ್ರಿನೇ ಎಲ್ಲ ಕ್ಲೀನ್ ಮಾಡಿಟ್ಟಿದ್ವಿ. ಬೆಳಗ್ಗೆ ಎದ್ದು ಜಸ್ಟ್ ಬಾಗಿಲಿಗೆ ನೀರು ಹಾಕ್ಕೊಂಡು ದೇವ್ರ ಪೂಜೆ ಮಾಡಿಕೊಂಡು ಫೈನಲಿ ಮನೆ ಬಿಟ್ಟದ್ದು 6:15 ಆಗಿತ್ತು ಬಿಟ್ಟಿದ್ದು. ಅವಲಕ್ಕಿ ಮಾಡ್ಕೊಂಬಂದಿದ್ದೀನಿ ಮನೆಯಿಂದ. ಒಂದೆರಡು ಬಾಳೆ ಎಲೆ ಕಟ್ ಮಾಡ್ಕೊಳ ಅಂತ ಇಲ್ಲಿ ಯಾರ ತೋಟದಲ್ಲಿ ಒಂದೆರಡು ಬಾಳೆ ಎಲೆ ಕಟ್ ಮಾಡ್ಕೊತ ಅವ್ರು ನಮ್ಮ ಮನೆಯವರು. ನಿನಗೆ ಅವಲಕ್ಕಿ ಇಷ್ಟನಾ? ಮತ್ತೆ ತಿನ್ಬೇಕು ಇವಾಗ, ಸರಿನಾ? ಹೌದಾ, ನೋಡ್ತೀನಿ ಇವಾಗ ಹೆಂಗ್ ತಿಂತೀಯ ಅಂತ. ಬೇಗ ಎದ್ದಿದ್ದರಿಂದ ಹೊಟ್ಟೆ ಹಸ್ಬಿಟ್ಟಿತ್ತು. ಅವಲಕ್ಕಿ ಮಾಡ್ಕೊಂಡು ಹೋಗಿದ್ವಲ್ಲ, ತಿನ್ಕೊಂಡು ಅಲ್ಲಿಂದ ಹೊರಟ್ವಿ. ಸಕಲೇಶ್ಪುರ ಬಿಟ್ವಿ ನೋಡಿ. ಸಿಕ್ಕಾಪಟ್ಟೆ ಮಳೆ ಸ್ಟಾರ್ಟ್ ಆಗಿತ್ತು. ಅಲ್ಲಿಂದ ಇತ್ಲಾಗ ಒಂದು ಹನಿ ಮಳೆ ಇರಲಿಲ್ಲ. ಅಲ್ಲಿಂದ ಸ್ಟಾರ್ಟ್ ಆಯಿತು ನೋಡಿ ಮಳೆ ಫುಲ್ ಮಳೆ. ಪಾಪುನು ಎಲ್ಲ ಬೇಗ ಎದ್ದಿದ್ದರಿಂದ ಸ್ವಲ್ಪ ಮಲಗಿಬಿಟ್ಟ. ಬೆಚ್ಚಗೆ ಬೆಡ್ಶೀಟ್ ಪುಟಾಣಿ ತೊಗೊಂಡೋಗಿದ್ದ. ಅವನು ಆರಾಮಾಗಿ ಹೊತ್ಕೊಂಡು ಮಲಗಿಬಿಟ್ಟ. ಬಟ್ ನನಗಂತೂ ನಿದ್ದೆ ಬರಲಿಲ್ಲ. ಆ ಮಳೆ ನೋಡೋದೇ ಒಂದು ಖುಷಿ ಅಲ್ವಾ, ಮಳೆ ನೋಡೋದು. ಜೊತೆಗೆ ನೇಚರ್ ಅಂತೂ ಅಷ್ಟು ಚೆನ್ನಾಗಿತ್ತು. ಮಳೆ ಬಂದಿರೋದಕ್ಕೂ ಅದಕ್ಕೂ ಹಚ್ಚ ಹಸಿರಿಂದ ಕುಡಿತು. ನೋಡೋದಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿತ್ತು. ನಿದ್ದೆ ಬರಲೇ ಇಲ್ಲ ನನಗೆ. ನಮಗೇನು ಇಷ್ಟ, ಪಕ್ಕದಲ್ಲಿ ಸುಮ್ಮನೆ ಕೂತ್ಕೊಳ್ಳೋರಿಗೆ ಮಳೆ ಮತ್ತು ನೇಚರ್ ಎಂಜಾಯ್ ಮಾಡ್ಕೊಂಡು ಕೂತ್ಕೊತೀವಿ. ಬಟ್ ಓಡಿಸೋರಿಗೆ ಸ್ವಲ್ಪ ಕಷ್ಟ ಆಗಲ್ವಾ ಮಳೆಯಲ್ಲಿ ಓಡಿಸೋದು. ಸ್ವಲ್ಪ ಸುಮ್ಮನೆ ಹುಡುಗಾಟನ, ಅದು ರೋಡ್ ಏನಾದರೂ ಚೆನ್ನಾಗಿಲ್ಲ ಅಂದರೆ ಇನ್ನೂ ಕಷ್ಟ ಆಗುತ್ತೆ. ಬಟ್ ಏನೂ ಮಾಡೋಂಗಿಲ್ಲ, ಅವ್ರಿಗೆ ಅಭ್ಯಾಸ ಆಗಿರುತ್ತಲ್ವ. ಫ್ಯಾಮಿಲಿ ಜೊತೆ ಹೋದರೆ ಅವ್ರಿಗೆ ಅಷ್ಟೊಂದು ಏನೂ ಅನಿಸಲ್ಲ. ಬಟ್ ಅದೇ ಡ್ಯೂಟಿ ಅಂತ ಹೋದಾಗ ಸ್ವಲ್ಪ ಟಯರ್ಡ್ ಅನಿಸ್ಬಿಡ್ತಾರೆ ಅಂತ ಹೇಳ್ತಿರ್ತಾರೆ ನಮ್ಮ ಮನೆಯವರು. ನೋಡಲ್ಲಿ ಎಲ್ಲ ಬೈಕ್ ಬಂದ್ರಲ್ಲ, ಬೈಕ್ ರೇಸಿಂಗ್. ಅವ್ರು ಇಲ್ಲಿ ಹೋಗ್ತಾ ಇದಾರೆ ನೋಡಲ್ಲಿ. 4 ಬೈಕ್ ಹೋಗ್ತಾ ಇದಾವೆ. ಇನ್ನು ಮಿಕ್ಕಿದ್ದಾವೆಲ್ಲ ಮುಂದೆ ಹೋಗಿರ್ತವೆ. ಶಿರಾಡಿ ಘಾಟಲ್ಲೇ ನಾವು ಹೋಗ್ತಾ ಇದ್ದಿದ್ದರಿಂದ ಅಲ್ಲಿ ಸ್ವಲ್ಪ ಇನ್ನೂ ಕೆಲಸ ನಡೀತಾ ಇದೆ, ಫುಲ್ ಕಂಪ್ಲೀಟ್ ಆಗಿಲ್ಲ. ಹಾಗಾಗಿ ಸ್ಲೋ ಹೋಗ್ತಿತ್ತು ಗಾಡಿಗಳು. ತುಂಬ ಅಂದರೆ ತುಂಬಾ ಸ್ಲೋ ಹೋಗ್ತಿತ್ತು. ಸೊ ಹಂಗಾಗಿ ಕೆಳಗೆ ಇಳಿದ್ಬಿಟ್ವಿ. ಒಂದು 5-10 ನಿಮಿಷ ಕೆಳಗೆ ಇಳಿದ್ರೆ ನೋಡಿದ್ರೆ ಫುಲ್ ಜರಿ ಹರಿತಾ ಇದೆ. ಮಳೆ ಬಂದು ಅಲ್ಲಲ್ಲೇ ನೀರು ಹರಿತಾ ಇರುತ್ತಲ್ಲ, ಎಷ್ಟು ಸಖತ್ತಾಗಿದೆ ನೋಡಿ ನೋಡೋದಕ್ಕೆ. ಆ ಮರ ಗಿಡಗಳ ಮಧ್ಯೆ ಅಲ್ಲೊಂದು ಮನೆಗಳು ಮಧ್ಯೆ ನೀರು ಹರಿತಾ ಇರೋದು ನೋಡೋಕೆ ಎಷ್ಟು ಚೆನ್ನಾಗಿದೆ ಅಲ್ಲ. ಬಟ್ ನೋಡೋರಿಗೆ ಚೆಂದ, ಬಟ್ ಅಲ್ಲೇ ರೆಗ್ಯುಲರಾಗಿ ಯಾವಾಗಲೂ ಇರೋರಿಗೆ ಅವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ. ನಾವು ಅಪರೂಪಕ್ಕೆ ನೋಡ್ತೀವಲ್ಲ, ನಮಗೆ ನೋಡೋಕೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಅಲ್ಲೇ ನೀರು ಹರಿತಾ ಇರೋದು ನೋಡಿದ್ರೆ ಹೋಗಿ ಆಟ ಆಡಬೇಕು ಅಂತ ನನ್ನ ಮಗ ಸಿಕ್ಕಾಪಟ್ಟೆ ಆಟ ಮಾಡ್ತಿದ್ದೆ. ಜೊತೆಗೆ ಮಳೆ ಬೇರೆ ಬರ್ತಿತ್ತು. ಎಷ್ಟೊಂದು ಅಲ್ಲಲ್ಲೇ ಒಂದು ಅರ್ಧ ಕಿಲೋಮೀಟ್ರಿಗೂ ಒಂದೊಂದು ಜರಿಗಳು ಮೇಲಿಂದ ಹರಿತಾ ಇತ್ತು ಗುಡ್ಡಗಳಿಂದ. ಸೊ ಫೈನಲಿ ಒಂದು ಕಡೆ ನಿಲ್ಲಿಸ್ರಿ ಅಂತಂತ ಹೇಳಿದ್ರೆ ನಮ್ಮ ಮನೆಯವ್ರು ನಿಲ್ಲಿಸ್ಬಿಟ್ರು. ಆಟ ಆಡೋ ಒಂದು 5 ನಿಮಿಷ ನೋಡ್ಕೊಂಡು ಬನ್ನಿ ಅಂತ. ಅಂಬ್ರಳ ತೆಗಿ ಪಾಪು, ಮಳೆ ಏನು ಬರ್ತಿಲ್ಲಲ್ಲ. ಅಂಬ್ರಳ ಮೇಲೆ ಕೆತ್ತೀನಿ. ಏನು ಜೋರಾಗಿ ಹರಿತೈತೆ ನೋಡು. ಈ ಕಡೆಗೆಲ್ಲ ಫುಲ್ ಹರಿತೈತಿ. ಇಲ್ಲಿ ಏನಂಗೆ ಹರಿತೈತಿ ಇಲ್ಲಿ ಫುಲ್. ಮಳೆಗಾಲ ನೋಡು, ಅದಕ್ಕೆ ಜಾರುತ್ತೆ ಅಲ್ಲೆಲ್ಲ. ನೀನು ದೊಡ್ಡವನಾದ್ಮೇಲೆ ಹೋಗುವಂತೆ, ಇವಾಗ ಬೇಡ ಮಗನೇ. ಜಾರುತ್ತೆ. ಫೈನಲಿ ಧರ್ಮಸ್ಥಳಕ್ಕೆ ಬಂದ್ವಿ. ನೇತ್ರಾವತಿ ನದಿ ಹರಿತಾ ಇದೆ ನೋಡಿ.
ಚೆನ್ನಾಗಿ ಹರಿತೈತೆ, ಮಳೆ ಚೆನ್ನಾಗಿ ಬರ್ತಾಯಿತ್ತಲ್ವಾ, ಚೆನ್ನಾಗಿ ಹರಿತಾ ಇದೆ. ಫುಲ್ ಜನನೇ ಇಲ್ಲ, ಫುಲ್ ಎಲ್ಲ ಒಬ್ಬರೇ ಇಬ್ಬರೇ ಇದ್ದಾರೆ ಅಷ್ಟೇ ಜನ. ಫ್ರೆಶಪ್ ಆಗಕ್ಕೆ ಹೋಗ್ತಾ ಇದ್ದೀವಿ. ಸೊ ಫ್ರೆಶಪ್ ಆಗಿ ಆಮೇಲೆ ದರ್ಶನಕ್ಕೆ ಹೋಗೋಣ. ಖಾಲಿ ಹೊಡಿತಾ ಐತೆ ಧರ್ಮಸ್ಥಳ ಅಂತ. ಎಷ್ಟು 3:30 4 ಗಂಟೆ ಕ್ಲೋಸ್ ಅಂತೆ ದರ್ಶನ. ಬೇಗ ಬಾ. ಗೋಲ್ಡನ್ ಫಿಶು, ಬ್ಲ್ಯಾಕು, ವೈಟು ಎಲ್ಲ ಇದೆ ನೋಡಪ್ಪ. ಇದು ಧರ್ಮಸ್ಥಳದ ಇದೆಯಲ್ಲ ದೇವಸ್ಥಾನ, ಅದು ಎದುರುಗಡೆಗೆ ಇದೆ ಪಾರ್ಕ್. ನಾನು ಯಾವತ್ತೂ ಬಂದಿಲ್ಲ, ಇದೇ ಫಸ್ಟ್ ಟೈಮ್ ಬರ್ತಿರೋದು ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ ಮೀನುಗಳೆಲ್ಲ. ನೋಡಲ್ಲಿ ಕಪ್ಪು ಮೀನುಗಳು ಹೆಂಗಿದೆ, ಬ್ಲ್ಯಾಕ್ ಕಪ್ಪು. ಚೆನ್ನಾಗಿದೆ ಪಾರ್ಕ್, ಕ್ಲೀನಾಗಿ ಮೇಂಟೈನ್ ಮಾಡ್ತಾರೆ. ದರ್ಶನ 3 ಗಂಟೆಗೆ ಅಂತ ಬಂದ್ವಿ. ಆ್ಯಕ್ಚುಲಿ 3 ಗಂಟೆಗೆ ಕ್ಲೋಸ್ ಆಗೈತೆ, 3 ಗಂಟೆಗೆ. ಇವಾಗ 5 ಗಂಟೆಗೆ ಓಪನ್ ಆಗುತ್ತೆ. ಸೊ ಅಲ್ಲಿ ಹೋಗ್ಬಿಟ್ಟು ಒಳಗಡೆ ಬಿಡ್ತಾರೆ. 4 ಗಂಟೆಗೆಲ್ಲ ಓಪನ್ ಆಗುತ್ತೆ. 5 ಗಂಟೆಗೆ ದರ್ಶನ. 1 ಗಂಟೆ ಬೇಗ ಬಂದಿದ್ವಿ. ಪರವಾಗಿಲ್ಲ, ಜನ ಇಲ್ವಲ್ಲ ಅದಕ್ಕೆ ಅನ್ಸತ್ತೆ. ತುಂಬ ಜನ ಇದ್ರೆ 1 ಗಂಟೆನೇ ಅಯ್ಯೋ ಇಷ್ಟು ಲೇಟ ಅನ್ಸತ್ತೆ. ಎಲ್ಗೋಗ್ತೈತೆ ಬಸ್ ಇವಾಗ? ಎಲ್ಗೋಗ್ತೈತೆ ಗಾಡಿ ಇವಾಗ? ಓಹೋ ಸಾಕು 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 ಸಾಕು. ಗೊತ್ತಾ ಏನು ಆಯ್ತು ಅಂತ? ಅಯ್ಯೋ ತಾಳಕೊಂಡಿಲ್ಲ. ಗಂಟೆ ಹೂವು. ಧರ್ಮಸ್ಥಳದಲ್ಲಿ ರಶ್ ಇರಲಿಲ್ಲ ಫ್ರೆಂಡ್ಸ್, ಆರಾಮಾಗಿ ದರ್ಶನ ಆಯಿತು. ಸೊ ದರ್ಶನ ಮುಗಿಸ್ಕೊಂಡು ನಾವು ಆಲ್ಮೋಸ್ಟ್ 5 ಗಂಟೆ ಆಗಿತ್ತು ಧರ್ಮಸ್ಥಳ ಬಿಟ್ಟಾಗ. ಸೊ ನಾನು ಲಾಂಗ್ ವಿಡಿಯೋ ಜಾಸ್ತಿ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು 2 ವ್ಲಾಗ್ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗು ಕಂಟಿನ್ಯೂ ಇರುತ್ತೆ, ಪಾರ್ಟ್ 2 ಕುಕ್ಕೆ ಸುಬ್ರಹ್ಮಣ್ಯದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ನೆಕ್ಸ್ಟ್ ವ್ಲಾಗ್ ಕಂಟಿನ್ಯೂ ಮಾಡೋಣ.